ನಮ್ಮ ಯೂಟ್ಯೂಬ್ ಚಾನಲ್‌ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ, ಪ್ರತಿಯೊಬ್ಬರು ಶಾಲೆ, ಕಾಲೇಜು ಮತ್ತು ಇನ್ನಿತರೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಸ್ವಾಗತವನ್ನ ಮಾಡ್ತಾ ಇರ್ತೀರಿ. ಸ್ವಾಗತವನ್ನ ಅಥವಾ ನಿರೂಪಣೆಯನ್ನ ಮಾಡ್ತಾ ಇರ್ತೀರಿ. ಸೊ ಮಾಡಬೇಕಾದ್ರೆ ನೀವು ಪ್ರಾರಂಭದಲ್ಲಿ ಒಂದು ಕವನಗಳನ್ನ ಅಥವಾ ಇನ್ಯಾವುದೇ ರೀತಿಯಾದ ಶೀರ್ಷಿಕೆಗಳನ್ನ ಅಥವಾ ನುಡಿಮುತ್ತುಗಳನ್ನ ಹೇಳಿದ್ರೆ ಬಹಳ ಅದ್ಭುತವಾಗಿ ಆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಸೊ ಈಗ ನಾವು ನಿರೂಪಣೆ ಮಾಡ್ಬೇಕಾದ್ರೆ, ಆಂಕರಿಂಗ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಪದಗಳನ್ನ, ಪದಪುಂಜಗಳನ್ನ ಬಳಸ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ ಆ ಒಂದು ಅದ್ಭುತವಾದ ಮಾತನ್ನ ಹೇಳಿ ಯಾವ ರೀತಿ ಪ್ರಾರಂಭ ಮಾಡ್ಬೇಕು ಅನ್ನೋದನ್ನ ಹೇಳ್ತೇನೆ. ನೀವು ಮೊದಲು ಹೋಗಿ ನಗ್ತಾ ಒಂದು ಒಳ್ಳೆಯ ಡ್ರೆಸ್ ಸೆನ್ಸಿಂಗ್ ಇರಬೇಕು. ಮತ್ತೆ ಎಲ್ಲರನ್ನು ನೋಡ್ತಾ ಖುಷಿ ಖುಷಿಯಾಗಿ ಮುಖ ಯಾವತ್ತೂ ನಗುಮುಖದಿಂದ ಇರಬೇಕು. ನೋಡಿ, ಮೊದಲನೇದು, ಬಾಳಿನ ಬುತ್ತಿಯಲ್ಲಿ ಪ್ರೀತಿಯ ಹೂವು ಅರಳಲಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ಹೊನಲು ಹರಿಯಲಿ. ಈ ಸುಂದರ ಸಂಜೆಯು ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ. ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಈ ಕಾರ್ಯಕ್ರಮವನ್ನ ತಮ್ಮೆಲ್ಲರ ಅನುಮತಿಯ ಮೇರೆಗೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲಿಗೆ ಸ್ವಾಗತ ಭಾಷಣ ಅಂತ ನೀವು ಈ ರೀತಿಯಾಗಿ ಪ್ರಾರಂಭ ಮಾಡ್ಬೋದು, ಹೌದಲ್ವಾ? ಬಾಳಿನ ಬುತ್ತಿಯಲ್ಲಿ ಪ್ರೀತಿಯ ಹೂವು ಅರಳಲಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ಹೊನಲು ಹರಿಯಲಿ. ಈ ಸುಂದರ ಸಂಜೆಯ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಅಂತ ಪ್ರಾರಂಭ ಮಾಡ್ಬೋದು. ನೋಡಿ, ನೆಕ್ಸ್ಟ್, ಸಂಗೀತದ ನಾದ, ನೃತ್ಯದ ಲಾಸ್ಯ, ಸಾಹಿತ್ಯದ ಮಾಧುರ್ಯ, ಜ್ಞಾನದ ವಿಕಾಸ, ಇವುಗಳೆಲ್ಲವುಗಳ ಸಮ್ಮಿಲನವೇ ಈ ಕಾರ್ಯಕ್ರಮದ ವಿಶೇಷ. ನಿಮ್ಮೆಲ್ಲರ ಸಹಕಾರವೇ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣವಾಗ್ತದೆ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲಿಗೆ ಸ್ವಾಗತ ಅಥವಾ ಹೂಮಾಲಾರ್ಪಣೆ ಅಂತ ನೀವು ಸ್ಟಾರ್ಟ್ ಮಾಡ್ಬೋದು. ಇನ್ನೊಂದ್ಸರಿ ಹೇಳೋಣ. ಸಂಗೀತದ ನಾದ, ನೃತ್ಯದ ಲಾಸ್ಯ, ಸಾಹಿತ್ಯದ ಮಾಧುರ್ಯ, ಜ್ಞಾನದ ವಿಕಾಸ, ಇವುಗಳೆಲ್ಲವುಗಳ ಸಮ್ಮಿಲನವೇ ಈ ಕಾರ್ಯಕ್ರಮದ ವಿಶೇಷ ಅಂತ ನೀವು ಪ್ರಾರಂಭ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಹೊಸ ಚಿಂತನೆಗಳ ಹೂವು ಅರಳಲಿ, ಜ್ಞಾನದ ಬೆಳಕು ಎಲ್ಲೆಡೆಗೆ ಪಸರಿಸಲಿ. ಈ ಕಾರ್ಯಕ್ರಮವು ಯಶಸ್ಸಿನ ಶಿಖರವೇರಲಿ. ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ. ನೋಡಿ, ಹೊಸ ಚಿಂತನೆಗಳ ಹೂವು ಅರಳಲಿ, ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ. ಈ ಕಾರ್ಯಕ್ರಮವು ಯಶಸ್ವಿಯು ಶಿಖರವೇರಲಿ. ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ. ನೆಕ್ಸ್ಟ್ ನೋಡ್ರಿ, ಇನ್ಯಾರಾದ್ರೂ ಗಣ್ಯರನ್ನ ಸ್ವಾಗತ ಮಾಡ್ಬೇಕಾದ್ರೆ, ಜ್ಞಾನದ ಕಡಲು ಅನುಭವದ ಗನಿ, ಜ್ಞಾನದ ಕಡಲು ಅನುಭವದ ಗನಿ, ನಿಮ್ಮ ಉಪಸ್ಥಿತಿಯೇ ನಮಗೆಲ್ಲ ಪ್ರೇರಣೆ, ನಿಮ್ಮ ಉಪಸ್ಥಿತಿಯೇ ನಮಗೆಲ್ಲ ಪ್ರೇರಣೆ. ವೇದಿಕೆಗೆ ತಮಗೆ ಸ್ವಾಗತ ಸುಸ್ವಾಗತ ಕೋರುವ ಈ ಕ್ಷಣ ನಮಗೆಲ್ಲ ಸದಾ ಸ್ಮರಣೀಯ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಸಾಧನೆಯ ಶಿಖರವೇರಿ ಸಮಾಜಕ್ಕೆ ಮಾದರಿಯಾದವರಿವರು, ನಿಮ್ಮ ಮಾರ್ಗದರ್ಶನವೇ ನಮಗೆಲ್ಲ ದಾರಿದೀಪ. ವೇದಿಕೆಗೆ ತಮಗೆ ಹೃದಯಪೂರ್ವಕ ಸ್ವಾಗತ. ನಿಮ್ಮ ಮಾತುಗಳಿಗಾಗಿ ನಾವೆಲ್ಲರೂ ಕಾತುರ ಅಂತ ಹೇಳ್ತಾ ಶ್ರೀಧರ್ ನಾಯ್ದಿಗೆ ಚಪ್ಪಾಳೆ ಮುಖಾಂತರ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ತಾವೆಲ್ಲರೂ ಕಾತುರದಿಂದ ಇವರ ಮಾತುಗಳನ್ನ ಕೇಳ್ತಾ ಇದ್ದೀರಿ ಅಂತ ನಾವೆಲ್ಲ ಭಾವಿಸ್ತಾ ಅವರಿಗೆ ಈಗ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀನಿ ಅಂತ ನೀವು ಅವರನ್ನ ನೋಡ್ತಾ ನಗುತ್ತಾ ಅವರಿಗೆ ಡಯಾಸನ ಬಿಟ್ಟು ಹಿಂದಕ್ಕೆ ಸರಿಬೇಕಾಗ್ತದೆ. ನೆಕ್ಸ್ಟ್ ನೋಡಿ, ಇನ್ನು ಮನರಂಜನಾ ಕಾರ್ಯಕ್ರಮಗಳು ಇರ್ತಾವ ಗೊತ್ತಾ, ಅವಾಗ ನಿರೂಪಕರು ಯಾವ ರೀತಿ ಮಾತಾಡಬೇಕು ಅಂದ್ರೆ ನೋಡಿ, ಸಂಗೀತದ ನಾದದಲ್ಲಿ ಮೈಮರೆಯೋಣ, ಸಾಹಿತ್ಯದ ಲಾಸ್ಯದಲ್ಲಿ ತೇಲಾಡೋಣ, ಕಲೆಯ ಸೊಬಗನ್ನ ಸವಿಯುತ್ತಾ ಈ ಕ್ಷಣಗಳನ್ನ ಆನಂದಿಸೋಣ. ಹಾಡಿನ ಹನಿಯು ಮನವ ತಣಿಸಲಿ, ನೃತ್ಯದ ಸೊಬಗು ಕಣ್ಣಿಗೆ ಹಬ್ಬವಾಗಲಿ, ಕಲೆಯ ಮಾಧುರ್ಯದಲ್ಲಿ ಮುಳುಗಿ ಈ ಸಂಜೆಯನ್ನ ಸ್ಮರಿಸೋಣ ಅಂತ ಹೇಳ್ತೀರಿ. ನೋಡ್ರಿ, ಸಂಗೀತದ ನಾದದಲ್ಲಿ ಮೈಮರೆಯೋಣ, ನೃತ್ಯದ ಲಾಸ್ಯದಲ್ಲಿ ತೇಲಾಡೋಣ, ಕಲೆಯ ಸೊಬಗನ್ನ ಸವಿಯುತ್ತಾ ಈ ಕ್ಷಣಗಳನ್ನ ಆನಂದಿಸೋಣ. ಹಾಡಿನ ಹನಿಯು ಮನವ ತಣಿಸಲಿ, ನೃತ್ಯದ ಸೊಬಗು ಕಣ್ಣಿಗೆ ಹಬ್ಬವಾಗಲಿ, ಕಲೆಯ ಮಾಧುರ್ಯದಲ್ಲಿ ಮುಳುಗಿ ಈ ಸಂಜೆಯು ಸ್ಮರಣೀಯವಾಗ್ಲಿ ಅಂತ ಹೇಳ್ತಾ ಮೊದಲಿಗೆ ಯಾರ ಹೆಸರು ಹೇಳ್ತಿದ್ದೀರೋ ನೋಡ್ರಿ, ಅವರ ಹೆಸರನ್ನು ಹೇಳ್ತಾ ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಇವರನ್ನ ವೇದಿಕೆಗೆ ಸ್ವಾಗತಿಸೋಣ. ಈ ಮನರಂಜನೆ ನಾವೆಲ್ಲರೂ ಸೇರಿ ಸವಿಯೋಣ ಅಂತ ಹೇಳಿ ಇವತ್ತು ಸ್ಟೇಜಿನ ಹಿಂದಕ್ಕೆ ಸರಿಬೇಕು. ರೈಟ್. ನೆಕ್ಸ್ಟ್ ನೋಡ್ರಿ, ಭಾಷಣದ ಸಮಯದಲ್ಲಿ ಯಾರು ಮಾತಾಡ್ತಾರಲ್ಲ ಅವಾಗ ಜ್ಞಾನದ ಬೆಳಕನ್ನು ಹರಿಸುವ ಮಾತುಗಳು, ಅನುಭವದ ಸಾರವನ್ನ ತಿಳಿಸುವ ನುಡಿಗಳು, ನಿಮ್ಮ ಮಾತುಗಳು ನಮಗೆಲ್ಲ ಮಾರ್ಗದರ್ಶನ. ದಯವಿಟ್ಟು ಆಲಿಸಿ ಮನನ ಮಾಡಿ ಅಂತ ಅವ್ರ ಹೆಸರ ಕರಿಬೇಕಾಗ್ತದೆ. ನೆಕ್ಸ್ಟ್ ನೋಡಿ, ಅದೇ ರೀತಿ, ಚಿಂತನೆಗಳ ಚಿಲುಮೆ, ವಿಚಾರಗಳ ವಿಸ್ಮಯ, ನಿಮ್ಮ ಮಾತುಗಳು ನಮಗೆಲ್ಲ ಪ್ರೇರಣೆಯ ತಾಣ. ದಯವಿಟ್ಟು ಆಲಿಸಿ ಜ್ಞಾನವನ್ನು ಪಡೆಯಿರಿ, ನಿಮ್ಮ ಜೀವನವನ್ನು ಉಜ್ವಲವಾಗಿಸಿ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಧನ್ಯವಾದ ಅಥವಾ ಮುಕ್ತ ಹೇಳುವಾಗ, ಈ ಸುಂದರ ಸಂಜೆಯು ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ. ಈ ಸುಂದರ ಸಂಜೆಯ ನೆನಪುಗಳು ಅಚ್ಚಳಿಯದೆ ಉಳಿಯಲಿ. ನಿಮ್ಮೆಲ್ಲರ ಸಹಕಾರಕ್ಕೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಮ್ಮೆ ಭೇಟಿಯಾಗುವ ಆಶಯಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಸಣ್ಣದಾದ ಚುಕ್ಕಿಯನ್ನ ಇಡ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಅಂತ ಹೇಳ್ಬಹುದಾಗ್ತದೆ. ನೋಡಿ,
ಸಂತಸದ ಕ್ಷಣಗಳು ಸದಾ ನಿಮ್ಮದಾಗಲಿ. ಯಶಸ್ಸಿನ ಹಾದಿಯಲ್ಲಿ ನೀವು ಸಾಗಲಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ನೀವೇನ್ ಮಾಡ್ಬೋದು, ಮಾತಾಡ್ತಾ ಏನ್ ಮಾಡ್ಬೋದು, ಕಾರ್ಯಕ್ರಮವನ್ನ ಮುಗಿಸ್ಬೋದು. ಸೊ ಹೀಗಾಗಿ ನೀವು ಯಾವುದೇ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೀರಿ ಅಂದ್ರೆ ಈ ರೀತಿಯಾದಂತಹ ಮಾತುಗಳನ್ನ ನೀವು ಹೇಳಿದ್ರೆ ಬಹಳ ಕಾರ್ಯಕ್ರಮ ಅದ್ಭುತವಾಗಿರ್ತದೆ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.